ಬಾಸ್ ಅಂದ್ರೆ ಜನ ಆಟೋದವರಾಗ್ಲಿ ಅಥವಾ ಹೊರಗಡೆರಾಗ್ಲಿ ರೈತರಾಗ್ಲಿ ಕೂಲಿ ಕಾರ್ಮಿಕರಾಗ್ಲಿ ಬಾಸ್ ಅಂದ್ರೆ ತುಂಬಾ ಅಭಿಮಾನ. ಯಾಕಂದ್ರೆ ಅವರು ಗೌರವ ಅವ್ರ ಮಾನವತೆ ಯಾವತ್ತಾದ್ರೂ ಉಳಿಸ್ಕೊಂಡಿದ್ದಾರೆ ನಮ್ಮ ಜನಗಳಿಗೋಸ್ಕರ. ಯಾವ್ದೇ ಆದ್ರೂ ಮುಂದೆ ಅಳತ್ವ ತಗೊಂಡು ರಿಸ್ಕ್ ಆದ್ರೂ ಕೂಡ ನಮ್ಮ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ಬಹಳ ತರದ್ದು ಬಹಳ ನನ್ನ ನಮ್ಮನೆ ಹೆಲ್ಪ್ ಮಾಡಿದ್ದಾರೆ. ಇವು ಕೃಷಿ ರೈತರ ಬಗ್ಗೆ ಆಗ್ಲಿ, ಆಮೇಲೆ ಆಮೇಲೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಆಗ್ಲಿ, ಮೃಗಾಲಯಗಳಿಗಾಗ್ಲಿ ಏನ್ ಮಾಡಿದಾರೆ ಅಂತ ನಮ್ಮ ಜನತೆಗೆ ಎಲ್ಲ ಗೊತ್ತೈತಿ. ನಾವು ಹೊಸದಾಗಿ ಹೇಳಿ ಅವ್ರು ಇದು ಮಾಡಕ್ಕಂತ ಏನಿಲ್ಲ. ಬಟ್ ನಮ್ಮ ಬಾಸ್ ಎಡಗೆ ಕೊಟ್ಟಿದ್ದು ಬಲ್ಗೆ ಯಾರು ಕೊಟ್ಟಾಗ ಹೇಳಿಸ್ಕೊನಲ್ಲ. ಬಟ್ ಏನಪ್ಪಾ ಮಾನವತೆ ಅನ್ನೋದು ಏನಾಯ್ತು 100ಕ್ಕೆ 100 ಅವ್ರ ಹತ್ರ ಇದೆ ಅಂತೇಳಿ ನಾವ್ ಯಾವತ್ತೂ ನಂಬ್ಕೊಂಡಿವಿ. ನಮ್ ಬಾಸ್ ಯಾರು ಕೈ ಬಿಟ್ರು ಕೂಡ ನಿಮ್ ಇಂಡಸ್ಟ್ರಿ ಕೂಡ ಯಾವ್ದೆಲ್ಲ ಬಿಟ್ರು ಕೂಡ ನಾವು ಕೈ ಬಿಡಲ್ಲ ಅಂತ ಹೇಳಿ ಹೃದಯಪೂರ್ವಕದಿಂದ ಹೇಳ್ತೇವೆ ನಾವು. ಸರ್ 2 ಸಾಂಗು ಕಾತರದಿಂದ ತುಂಬಾ ಅದ್ದೂರಿಯಿಂದ ನಡೀತಾ ಇದೆ ಸರ್. ಬಟ್ ಪಿಕ್ಚರ್ ಆದ್ರೂ ಕೂಡ ನಾವು ಫಸ್ಟ್ ಶೋ ಫಸ್ಟ್ ಸೆಕೆಂಡಿಗೆ ಹೋಗೋದು ಸರ್. ನಾವು ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ರಿಸ್ಕ್ ಆಗ್ಲಿ, ನಮ್ದೊಂದು ಬ್ಯಾಚ್ ಇದೆ ಹರಪನಹಳ್ಳಿ ಮತ್ತೆ ದಾವಣಗೆರೆ ಸತೀಶ್ ಅಣ್ಣ ಅಂತ ಇದ್ದಾರೆ. ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಇದುವರೆಗೂ. ಆಮೇಲೆ ಸಂಘಟನೆಗಳು ಕಾರ್ಯಗಳವರು ಇದ್ದಾರೆ. ಯಾವ್ದೇ ತಕರಾರು ತಂಟೆ ಮಾಡ್ಲಿಲ್ಲ ಹಂಗೆ ಸಿನಿಮಾ ತರ ನೋಡ್ರಿ. ಯಾವ್ದು ಜಾತ್ಯತೀತ ಮಾಡ್ಬೇಡ್ರಿ. ಯಾವ್ದೇ ಬಂದ್ರು ಕೂಡ ಸುಧಾರಿಸ್ಕೊಂಡು ನೋಡ್ಕೊಂಡು ಹೋಗ್ರಿ. ವಯಸ್ಸಾದ್ರೆ ಸ್ವಲ್ಪ ಮುಂದಾಳತ ಬಿಡ್ರಿ. ಆಮೇಲೆ ಕಾಲಿಲ್ದವ್ರು ಬಂದಿರ್ತಾರೆ, ಅಂಗಲಿಕರು ಬಂದಿರ್ತಾರೆ, ಅವರಿಗೆಲ್ಲ ನೀವು ಟಿಕೆಟ್ ತಗೊಂಡ್ರೆ ಅವ್ರಿಗೆ ಸಹಕಾರ ಮಾಡ್ಕೊಡ್ರಿ. ನೀವು ಇವತ್ತೆಲ್ಲ ನಾಳೆ ನೋಡ್ರಿ ಅಂತ ನಮ್ಮ ಬಾಸ್ ಹೇಳಿದ್ದಾರೆ. ನಾವು ಅದೇ ತರ ನಡ್ಕೊಂತೀವಿ. ಜೈ ಡಿ ಬಾಸ್, ಜೈ ಕಾಟೇರ. ಸರ್ ನಮ್ಮ ಬಾಸ್ ನಿಜವಾಗ್ಲೂ ಬಹಳ ಒಳ್ಳೆ ವ್ಯಕ್ತಿ ಸರ್. ಅವರು ನಾವು 1-2 ಸಲ ಹೋಗಿ ನೋಡ್ಕೊಂಡ್ ಬಂದಿದೀವಿ, ಬರ್ತಡೆಗೆಲ್ಲ ಹೋಗಿದ್ದೀವಿ. ಬಹಳ ಒಳ್ಳೆ ವ್ಯಕ್ತಿ ಅಂದ್ರೆ ಬಹಳ ಒಳ್ಳೆ ವ್ಯಕ್ತಿ, ಸಿಂಪಲ್ ಮನುಷ್ಯ. ಅವ್ರ ಕಾಟೇರ ಮೂವಿ ಫಸ್ಟ್ ಶೋನೇ ಹೋಗಿ ನೋಡ್ತೀವಿ ಸರ್. ನಾವು ತುಂಬಾ ಇಷ್ಟ ಆಗಿದೆ ಫಿಲಮ್. ಪೋಸ್ಟ್ ಎಲ್ಲ ಇದೆಲ್ಲ ನೋಡಿದೀವಿ. ಬಹಳ ಚೆನ್ನಾಗಿದೆ ಸರ್. ವಿಡಿಯೋ ಸಖತ್ತಾಗಿದೆ, ನೋಡ್ತೀವಿ ಸರ್. ಖಂಡಿತ ಬಹಳ ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ ಸರ್ ಫಿಲಮ್. ನಮ್ಮ ಬಾಸ್ ಮೂವಿ ಎಲ್ಲರೂ ನೋಡ್ಲಿ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡ್ರಿ, ಆದಷ್ಟು ಚೆನ್ನಾಗಾಗಲಿ. ಇಲ್ಲ ಸರ್, ಅವರಿಗೆ ಆ ಜಾತಿ ಈ ಜಾತಿ ಅದು ಯಾವುದು ಇಲ್ಲ ಸರ್. ಎಲ್ಲರೂ ಬೇಕು ಅಂತಾರೆ ಅವರು. ಯಾರು ಹೋದ್ರೂ ಅಪ್ಪ ಇದನ್ನ ಮಾಡ್ತಾರೆ ಸರ್. ಅವರು ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ನಾವು ಹೋಗಿದ್ದೀವಿ ಸರ್, ಹೋಗಿ ಕಂಡು ಮಾತಾಡ್ಸ್ಕೊಂಡಿದ್ದೀವಿ. ಸಿಂಪಲ್ ವ್ಯಕ್ತಿ ಸರ್, ಕರೆದು ಕುಂದಿರಿಸಿ ಮಾತಾಡಿಸ್ತಾರೆ ಸರ್. ಅವರು ಭಾಳ ಒಳ್ಳೆ ವ್ಯಕ್ತಿ ಆಗಿದ್ದಾರೆ, ನಮ್ಗೆಲ್ರಿಗೂ ಇಷ್ಟ ಆಗಿದ್ದಾರೆ. ನಾವು ಅವ್ರಿಗೆ ಬಿಗ್ ಫ್ಯಾನ್ ಸರ್. ನಾವು ಯಾವುದೇ ಮೂವಿ ಬಂದ್ರೂ ನೋಡ್ತೀವಿ ಸರ್, ಬಿಡಲ್ಲ ಸರ್. ಅದು ಇದು ಸರ್ ಸಾರಥಿ, ಆಮೇಲೆ ಇದು ಸರ್ ಕುರುಕ್ಷೇತ್ರ ಭಾಳ ಸಲ ನೋಡಿದ್ದೀನಿ ಸರ್. ಎಷ್ಟು ಸಲ ನೋಡಿದ್ರು ಬೇಜಾರಾಗಲ್ಲ ಸರ್ ನಮಗೆ. ಯಾಕಂದರೆ ಅವ್ರ ಆ್ಯಕ್ಟಿಂಗ್, ಅವ್ರ ಮಾಡೋ ಬಾಡಿ ಇದು ಲ್ಯಾಂಗ್ವೇಜ್ ಭಾಳ ಚೆನ್ನಾಗಿದೆ ಸರ್. ಭೀಮನ ಸರಿ ಸಮ ಅಂದರೆ ನಮ್ಮ ದರ್ಶನ್ ಸರೇ ಸರ್. ಯಾರ್ಯಾರಿಗೂ ಒಪ್ಪಲ್ಲ ಸರ್, ಅದು ದರ್ಶನ್ ಸರ್ಗೆ ಒಪ್ಪೋದು. ಭೀಮ ಅಂದ್ರೇ ಒಪ್ಪೋದು ಸರ್ ಅವ್ರಿಗೆ. ದುರ್ಯೋಧನ ಅಂದರೆ ಅದು ಪಾಠ ಅವರಿಗೆ ಹೇಳಿ ಮಾಡಿಸಿದ್ದ ಪಾಠ ಸರ್ ಅದು. ಅದಕ್ಕಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಅವರು. ಎಲ್ಲ ಪಾಠ ಕೂಡ ಒಪ್ಪುದು ಸರ್ ಅವರಿಗೆ. ಇಂಥದ್ದು ಪಾಠ ಒಪ್ಪಂಗಿಲ್ಲ ಅನ್ನಂಗಿಲ್ಲ. ಅವ್ರು ಯಾವ್ದು ಮಾಡಿದ್ರು ಅವರಿಗೆ 100 ಗ್ಯಾರಂಟಿ ಪಕ್ಕ ಹೊಡೋದು. ಫಿಕ್ಸ್ ಸರ್. ಹೋಗ್ತೀವಿ ಸರ್, ನಾವು ಫ್ಯಾನ್ ಅಭಿಮಾನಿಗಳಿದ್ದೀವಿ, ಹೋಗ್ತೀವಿ. ಅವ್ರನ್ನ ಯಾವತ್ತೂ ಬಿಟ್ಟು ಕೊಡಲ್ಲ ಸರ್ ನಾವು, ಪಕ್ಕ. ಜೈ ಕಾಟೇರ, ಜೈ ಡಿ ಬಾಸ್, ನಮ್ಮ ಬಾಸ್ ಸರ್. ಇನ್ನು ಇದು ನಿರೀಕ್ಷೆಯಲ್ಲಿ ಇದೀವಿ ಸರ್. ಕಾಟೇರ ಫಿಲಮ್ ನೋಡ್ಬೇಕಂದ್ರೆ ಭಾಳ ಆತುರದಿಂದ ಕಾಯ್ತಾ ಇದೀವಿ. ದರ್ಶನ್ ಸರ್ ಅಂದ್ರೆ ನಮ್ಗೆ ಭಾಳ ಇಷ್ಟ, ಭಾಳ ಫ್ಯಾನ್ ಅವ್ರು. ಯಾಕಂದ್ರೆ ಭಾಳ ಕಷ್ಟದಿಂದ ಬಂದಿರೋಂಥ ವ್ಯಕ್ತಿ. ಅವ್ರಿಗೋಸ್ಕರ ನಮ್ಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ ಅವ್ರ ಫಿಲಮ್ಮು. ಕೆಲವ್ರು ಏನೇ ಅನ್ಕೊಂಡ್ರು ಅವ್ರ ಬಗ್ಗೆ ನಮಗೆ ಅವ್ರ ಫ್ಯಾನ್ಸ್ ಆಗಿ ನಾವು ಎಲ್ಲದಕ್ಕೂ ಒಳ್ಳೇದು ಬಯಸ್ತೀವಿ. ಅವ್ರಿಗೋಸ್ಕರ ಆ ಫಿಲಮ್ ಅತಿ ಶೀಘ್ರದಲ್ಲಿ ಬರಲಿ, ನೋಡಕ್ ಭಾಳ ಕಾತುರದಿಂದ ಕಾಯ್ತಾ ಇದ್ದೀವಿ. ಎಲ್ಲ ಅಭಿಮಾನಿಗಳು ಸಹಕರಿಸ್ಬೇಕು ಅವರಿಗೆ. ಎಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಆದ್ರೂ ಅವ್ರಿಗೆ ಇನ್ನೂ ಹೆಚ್ಚಾಗಿ ಬೆಳೆಸ್ಬೇಕು, ಅವರು ಹೆಚ್ಚಾಗಿ ಬೆಳೆಯಲೇಬೇಕಂತ ನಾವು ಕಾಯ್ತಾ ಇದ್ದೀವಿ ಸರ್. ಎಲ್ಲ ನಿರೀಕ್ಷೆ ಮಾಡ್ತಾ ಇದೀವಿ. ಅವ್ರ ಫ್ಯಾನ್ಸ್ ಆಗಿ ನಾವು ಕೇಳ್ಕೊತಾ ಇರೋದು ಇಷ್ಟೇ. ಇನ್ನು ಅವ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಲಿ, ಒಳ್ಳೊಳ್ಳೆ ಫಿಲಮ್ಸ್ ಬರಲಿ. ಅವರು ಹೀಗೆ ಇನ್ನೂ ಮುಂದೆ ಹೋಗ್ಬೇಕಂತ ನಾವು ಕೇಳ್ಕೊತೀವಿ. ಇದೆ ಸರ್, ಎಲ್ಲಾ ಕಡೆಗೂ ಕ್ರೌಡ್ ಇದೆ ಸರ್. ಎಲ್ಲಾ ತರನು ಜನ ಭಾಳ ಅದರಲ್ಲಿ ದರ್ಶನ್ ಫ್ಯಾನ್ಸ್ ಅಂತೂ ಭಾಳ ಇದ್ದಾರೆ. ಎಲ್ಲರಿಗೂ ಇಷ್ಟ ಆಗ್ತಾರೆ. ದರ್ಶನ್ ಫ್ಯಾನ್ಸ್ ಅಷ್ಟೇ ಅಂತಲ್ಲ, ಸಾಮಾನ್ಯ ಜನಕ್ಕೆ ಅವರು ಇದಾಗ್ತಾರೆ. ಏನೋ ಕೆಲವ್ರಿಗೆ ಅವ್ರು ಮಾತಾಡೋ ಶೈಲಿ ಇಷ್ಟ ಆಗ್ಲಿ ಅಂದ್ರೆ ಅವರು ಮನಸ್ಸು ಆ ಥರ ಇದೆ ಅವ್ರದ್ದು. ಎದುರುಗಡೆ ಏನೋ ಮಾತಾಡಿದ್ರು ಆ ಥರ ಎಲ್ಲರಿಗೂ ಇದು ಅನಿಸುತ್ತೆ ಅಷ್ಟೇ. ಆದರೆ ಅವರು ಭಾಳ ಒಂದು ಒಳ್ಳೆ ವ್ಯಕ್ತಿ, ಯಾರಿಗೂ ತೋರಿಸ್ಕೊಳಲ್ಲ ಅವರು. ಈ ಥರ ಮಾಡಿದ್ದು ಈ ಕೈಯಲ್ಲಿ ಮಾಡಿದ್ದು ಇನ್ನೊಂದು ಕೈಯಲ್ಲಿ ತೋರಿಸ್ಕೊಳಲ್ಲ ಅವ್ರ ವ್ಯಕ್ತಿ. ಭಾಳ ಒಂದು ಇದಂಥ ವ್ಯಕ್ತಿ ಅವರು. ಅವ್ರ ಬಗ್ಗೆ ನಾವು ಅಷ್ಟು ಒಂದು ಅಭಿಮಾನ ಇದೆ ನಮ್ಗೆ ಅವ್ರಿಗೋಸ್ಕರ. ಅದು ಅಷ್ಟು ಹೇಳ್ಬಲ್ಲ ನಾನು. ಜೈ ಡಿ ಬಾಸ್, ಜೈ ಕಾಟೇರ. ನಾನಂದ್ರೆ ನಮ್ಮ ಡಿ ಬಾಸ್ ಪಕ್ಕ ಅಭಿಮಾನಿ. ನಮ್ಮ ಬಾಸ್ ಫಿಲಮ್ ಈ ತಿಂಗಳು 29ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನಂದ್ರೆ ಫುಲ್ ಖುಷಿಯಾಗಿ ಹೇಳ್ತೇನೆ. ಯಾಕಂದ್ರೆ ನಮ್ಮ ಬಾಸ್ ಅವರು, ನಮ್ಮ ಡಿ ಬಾಸ್ ಒಂದ್ಸತಿನೂ ಮೀಟ್ ಮಾಡಿಲ್ಲ. ನಮ್ಮ ದಾವಣಗೆರೆಯಲ್ಲಿ ಬಂದಿದ್ರು, ಬಟ್ ಮೀಟ್ ಮಾಡಕ್ ಆಗಿಲ್ಲ. ನಾಡ್ ರಶ್ ಆಗಲ್ಲ ಮೀಟ್ ಮಾಡಕ್ಕ. ಯಾಕಂದ್ರೆ ನಮ್ಮ ಬಾಸ್ ಅಂದ್ರೆ ಏನು, ನಮಗೆ ನಮ್ಮ ಬಾಸ್ ಜೊತೆ ಫೋಟೋ ತೆಗ್ಸ್ಬೇಕಂದ್ರೆ ಭಾಳ ಆಸೆ. ಹಿಂಗಂದ್ರೆ ಫುಲ್ ಖುಷಿ.
ಯಾಕಂದ್ರೆ ನಮ್ಮ ಬಾಸ್ ಡಿ ಬಾಸ್ ಭಾಳ ವೇಟ್ ಮಾಡ್ತಿದ್ದೆ ನಮ್ಮ ಬಾಸ್ಗೋಸ್ಕರ. ಬಟ್ ನಮ್ಮ ಬಾಸ್ ಒಂದ್ ದಿವಸ ಅವ್ರ ಜೊತೆ ನಮ್ಮ ಒಂದೊಂದು ಫೋಟೋನ ತಗ್ಸಂದಿಲ್ಲ. ತೆಗಿಸ್ಬೋನ ಭಾಳ ಆಸೆ ಇದೆ, ಬಟ್ ಅವ್ರು ಎಲ್ಲಿರ್ತಾರ ಏನೋ ಒಂದು ಗೊತ್ತಿಲ್ಲ. ನಮ್ಮ ಬಾಸ್ ಫಿಲಮ್ ಯಾವ ಬಂದ್ರು ಫಸ್ಟ್ ನಾವು ಹೋಗ್ತೀವಿ. ಜೈ ಕಾಟೇರ, ಜೈ ಡಿ ಬಾಸ್ ಫಿಲಮ್ ನೋಡ್ತಾವಿ, ಭಾಳ ಹುಡ್ರದವಿ. ನಾವು ಬಾಸ್ ಫ್ಯಾನ್ಗಳು ಭಾಳ ದಿನ ಕಲಾಸಿ ಪಳ್ಳೆ ಫಿಲಮ್ ಬಂತಿಗೂ ಬಾಸ್ ಫ್ಯಾನ್ಗಳು ನಾವು. ಅವಾಗಿದ್ದಾನು ಫ್ಯಾನ, ಈಗಾದ್ರೂ ಫ್ಯಾನ. ಫಸ್ಟ್ ನೋಡ್ತಾವಿ. ಅವಾಗ ಬಾಸ್ ಅಂದ್ರೆ ಒಂದ್ ಗತ್ತು ಸರ್. ಅದಕ್ಕ ಹೆಸರಿ ಒಂದು ಡಿ ಬಾಸ್ ಅಂದ್ರೆ ಅದಕ್ಕೊಂದ್ ಗತ್ ಐತಿ. ಆ ಗತ್ನ ಯಾವತ್ತು ಬಿಟ್ ಕೊಡಲ್ಲ ನಾವು. ನೆಕ್ಸ್ಟ್ ಬರ್ತಾ ಇದೆ ಕಾಟೇರ, ಅದ್ ನೋಡ್ತೀವಿ. ಫಸ್ಟ್ ಡೇ ಫಸ್ಟ್ ಶೋ ಫಿಕ್ಸ್. ನಮ್ಮೆಲ್ಲ ಹುಡ್ರದೀವಿ, ಹುಡ್ರ ಗ್ಯಾಂಗ್ ಬಂದೇ ಬರುತ್ತೆ ಥಿಯೇಟ್ರಿಗೆ. ಅದೊಂದು ಅಭಿಮಾನ ಸರ್. ಅಭಿಮಾನ ಚೆನ್ನಾಗಿದ್ರೆ ಸಾಕು. ಅದ್ರಾಗೂ ನಮ್ ಧನ್ವೀರ್ ಬಾಸಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಅದ್ರಾಗ ಇನ್ನೂ ಫುಲ್ ಕನ್ನಡ ಇಂಡಸ್ಟ್ರಿ ಎತ್ತರಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇರ್ಲಿ. ಈಗ ಕೈವಾ ಫಿಲಮು ತುಂಬಾ ಚೆನ್ನಾಗಿದೆ ಸರ್. ದರ್ಶನ್ ಸರ್ ಬಂದು ಮೊನ್ನೆ ಫಿಲಮ್ ನೋಡಿ ಸಪೋರ್ಟ್ ಮಾಡೋಗಿದ್ದಾರೆ. ಹಿಂಗ ಇಬ್ಳರು ಚೆನ್ನಾಗಿರ್ಲಿ, ಸಪೋರ್ಟ್ನಾಗ ಇರ್ಲಿ. ಯಾರ ಒಂದ್ ಅಂದ್ರು ನಡುವೆ ಅಂತರ ಬರ್ದೇ ಇರ್ಲಿ ಅನ್ನೋದೊಂದು ಹೇಳ್ತೀವಿ ಸರ್. ನಾವು ಫ್ಯಾನ್ಸ್ ಆಗಿ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ. ನಾಳೆ ಟ್ರೈಲರ್ ರಿಲೀಸ್ ಇದೆ ಸರ್, ಹೋಗ್ಬೇಕಂತ ಮಾಡ್ಕೊಂಡಿದೀವಿ. ಹೋಗ್ಲೇಬೇಕು, ಬಿಡಂಗಿಲ್ಲ. ಎಷ್ಟಾಗ್ಲಿ ಬಾಸ್ ಹೋಗ್ತೀವಿ ಸರ್. ಧನ್ವೀರ್ ಅವರು ಬರ್ತಾರೆ ಸರ್. ಎಲ್ಲಾರನ್ನ ಇಬ್ಳರ್ನ ಒಂದೇ ಸ್ಟೇಜ್ ಮೇಲೆ ನೋಡಿದಂಗ ಆಗುತ್ತೆ, ಚೆನ್ನಾಗಿರುತ್ತೆ. ಹೋಗ್ತೀವಿ ಸರ್. ನಾವ್ ಹೇಳೋದಲ್ಲ ಸರ್, ಎಲ್ಲಾ ಅಭಿಮಾನಿಗೂ ಗೊತ್ತಿದೆ ಅದು. ಅವ್ರದ್ದು ಮಾಡೋ ದಾನ ಧರ್ಮ ಎಲ್ಲರಿಗೂ. ಹೊಸದಾಗಿ ಬಂದ ಫಿಲಂ ಸ್ಟಾರ್ಗಳಿಗೆಲ್ಲ ಸಪೋರ್ಟ್ ಮಾಡ್ತಾರೆ, ಚೆನ್ನಾಗಿ ಬೆಳೆಸ್ತಾ ಇದಾರೆ. ಹಂಗೆ ಬೆಳೆಸ್ಲಿ. ಅವ್ರದ್ದೊಂದು ಒಳ್ಳೆ ಗುಣ ಅದು. ಹಂಗ ಎಲ್ಲರಿಗೂ ಸಪೋರ್ಟ್ ಮಾಡ್ಲಿ. ಚೆನ್ನಾಗ ಬರ್ತಾ ಇದೆ ಫಿಲಮ್ಮು. 29ಗೆ ಡಿಸೆಂಬರ್ 29 ಬರ್ತಾ ಇದೆ. ನೋಡ್ತೀವಿ ಹೋಗಿ. ಎಲ್ಲಾರನ್ನೂ ಕರ್ಕೊಂಡು ಹೋಗ್ತೀನಿ. ನಮ್ಮ ಫ್ರೆಂಡ್ಸ್ನ ಇದಾರೆ, ಎಲ್ಲಾರನ್ನ ಕರ್ಕೊಂಡು ನೋಡಿ ಇದು ಮಾಡ್ತೀವಿ ಸರ್. ಎಂಜಾಯ್ ಮಾಡ್ತೀವಿ. ಜೈ ಕಾಟೇರ, ಜೈ ಡಿ ಬಾಸ್.